ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿಗ್ ಅಪ್ಡೇಟ್. KCET ಎಕ್ಸಾಮ್ 2024 ಇದರ ರಿವೈಸ್ಡ್ ಟೈಮ್ ಟೇಬಲ್ ಅನ್ನು ಅನೌನ್ಸ್ ಮಾಡಿದ್ರು. ನಮಗೆಲ್ಲ ಗೊತ್ತಿರೋ ರೀತಿ ಈ ಹಿಂದೆ ನಮ್ಮ ಕೆದವರು ಏಪ್ರಿಲ್ 20-21ಕ್ಕೆ KCET ಎಕ್ಸಾಮ್ ಆಗುತ್ತೆ ಅಂತ ಹೇಳಿದರು. ಅದರ ನಂತರ ಎಕ್ಸಾಮನ್ನು ಪ್ರೀಪೋನ್ ಮಾಡಲಾಯಿತು. ಏಪ್ರಿಲ್ 18 ಮತ್ತು 19ಕ್ಕೆ KCET ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಹೇಳಿದರು. ಈಗ ಯಾವ ಡೇಟ್ಗೆ ಯಾವ ಎಕ್ಸಾಮ್ ನಡೆಸಲಾಗುತ್ತೆ, ನಂತರ ಯಾವ ಸಮಯಕ್ಕೆ ಯಾವ ಎಕ್ಸಾಮ್ ಆಗುತ್ತೆ, ಅದರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ತಿಳಿದುಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಇನ್ಫಾರ್ಮೇಷನ್ನ ಆದಷ್ಟು ಬೇಗ ತಿಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ತಪ್ಪದೆ ಲೈಕ್ ಮಾಡಿ, ಹಾಗೆ ಈ ಚಾನಲ್ಗೆ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಏಪ್ರಿಲ್ 18ನೇ ತಾರೀಕಿಗೆ ಥರ್ಸ್ಡೇ, ಗುರುವಾರ, ಆ ದಿನಾಂಕ ಮುಂಜಾನೆ 10:30ರಿಂದ ಮುಂಜಾನೆ 11:50ರವರೆಗೆ ಬಯಾಲಜಿ ಅಂದರೆ ಜೀವಶಾಸ್ತ್ರ ವಿಷಯದ ಎಕ್ಸಾಮನ್ನು ನಡೆಸಲಾಗುತ್ತೆ. 60 ಮಾರ್ಕ್ಸ್ನ ಎಕ್ಸಾಮ್ ನಡೆಯುತ್ತೆ. ಅದರ ನಂತರ ಏಪ್ರಿಲ್ 18ನೇ ತಾರೀಕಿಗೆ ಸೆಕೆಂಡ್ ಸೆಷನ್ ಏನಿರುತ್ತೆ, ಆವಾಗ ಮಧ್ಯಾಹ್ನ 2:30ರಿಂದ ಮಧ್ಯಾಹ್ನ 3:50ರವರೆಗೆ ಮ್ಯಾಥಮೆಟಿಕ್ಸ್ ಗಣಿತ ವಿಷಯದ ಎಕ್ಸಾಮ್ ಆಗುತ್ತೆ. ಇದು ಕೂಡ 60 ಮಾರ್ಕ್ಸ್ಗೆ ಆಗುತ್ತೆ. ಸರಿನಾ? ಅದರ ನಂತರ ಏಪ್ರಿಲ್ 19ನೇ ತಾರೀಕಿಗೆ ಶುಕ್ರವಾರ ಮುಂಜಾನೆ 10:30ರಿಂದ ಮುಂಜಾನೆ 11:50ರವರೆಗೆ ಫಿಸಿಕ್ಸ್ ಭೌತಶಾಸ್ತ್ರ ವಿಷಯದ ಎಕ್ಸಾಮ್ ಆಗುತ್ತೆ. 60 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ನಂತರ ಈ ಫಿಸಿಕ್ಸ್ ಎಕ್ಸಾಮ್ ಏನಿದೆ ಅದರಲ್ಲಿ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ, ಈ ಚಾನಲ್ ಇದೆ, ತಪ್ಪದೆ ಚೆಕ್ ಮಾಡಿ. ಸರಿ, ಈಗ ಅದೇ ಏಪ್ರಿಲ್ 19ನೇ ತಾರೀಕು ಮಧ್ಯಾಹ್ನ 2:30ರಿಂದ ಮಧ್ಯಾಹ್ನ 3:50ರವರೆಗೆ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ವಿಷಯದ ಎಕ್ಸಾಮ್ ಆಗುತ್ತೆ. 60 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಅದರ ನಂತರ ಕೂಡ ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಯಾರಿಗೆ ಹೇಳಿ, ಈಗ ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಫಾರ್ಮ್ ಸೈನ್ಸ್ ಕೋರ್ಸನ್ನು ಯಾವ ವಿದ್ಯಾರ್ಥಿಗಳು ಮಾಡಬೇಕು ಅಂತಿರ್ತಾರೆ, ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅದು ರೈತರ ಮಕ್ಕಳಿಗೆ ರಿಸರ್ವ್ಡ್ ಸೀಟ್ಸ್ ಇರುತ್ತಲ್ವಾ, 50% ರಿಸರ್ವ್ಡ್ ಸೀಟ್ಸ್, ಅವರಿಗೋಸ್ಕರ ನಡೆಸುವಂತಹ ಎಕ್ಸಾಮ್ ಆಗಿರುತ್ತೆ KCET ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ರೈತರ ಮಕ್ಕಳಿದ್ರೆ ಹಾಗೆ ಈ ಕೋಟಾವನ್ನು ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಗ್ರಿಕಲ್ಚರ್ ಕೋಟಾ ಒಂದು ಆಪ್ಷನ್ ಇರುತ್ತೆ, ಅದನ್ನು ಮರೀದೆ ಸೆಲೆಕ್ಟ್ ಮಾಡಿ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಮಿಸ್ಟೇಕ್ ಮಾಡಿರ್ತಾರೆ, ಅದಕ್ಕೋಸ್ಕರ. ನಂತರ KCET ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಇದ್ರ ಡೇಟ್ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದೆ ಅಂತ ಹೇಳ್ತೀವಿ. ಸರಿ, ಈಗ ಏಪ್ರಿಲ್ 20ನೇ ತಾರೀಕಿಗೆ ಕನ್ನಡ ಭಾಷೆಯ ಎಕ್ಸಾಮ್ ಆಗುತ್ತೆ, ಶನಿವಾರ. ಅದು ಮುಂಜಾನೆ 11:30ರಿಂದ ಮಧ್ಯಾಹ್ನ 12:30ರವರೆಗೆ ನಡೆಯುತ್ತೆ. ನಂತರ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗಾಗಿ ಆ ಒಂದು ಕನ್ನಡ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸರಿನಾ? ನಂತರ ಇವಿಷ್ಟು ವಿಷಯಗಳಾಗಿತ್ತು. ವಿಡಿಯೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಈಗಾಗಲೇ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಈ ಚಾನಲಲ್ಲಿ, ಚೆಕ್ ಮಾಡಿ. ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಅದರ ಜೊತೆ ಟಾಪ್ ಬಾಕ್ಸಲ್ಲಿ ಕೊಡ್ತೇನೆ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.